ನಮೋ ನಾರಸಿಂಹ. ನಮ್ಮ ನವನಾರಸಿಂಹ ಕ್ಷೇತ್ರದ ದರ್ಶನದ ಸಂಚಿಕೆಗಳಲ್ಲಿ ಇಂದು 4ನೇ ಕ್ಷೇತ್ರವಾದಂತಹ ಸಿಂಹಾಚಲ ಕ್ಷೇತ್ರದ ಪರಿಚಯ ಮಾಡಿಕೊಳ್ಳೋಣ. ಆಂಧ್ರ ಪ್ರದೇಶನ ವಿಶಾಖಪಟ್ಟಣಂನ ಸಮೀಪದಲ್ಲಿ ಇರುವಂತಹ ಈ ಕ್ಷೇತ್ರ ಅತಿ ರಮಣೀಯವಾದಂತಹ ಕ್ಷೇತ್ರ. ನರಸಿಂಹಾವತಾರದ ಚರಿತ್ರೆ ಎಲ್ಲರಿಗೂ ಪ್ರಖ್ಯಾತವಾದಂತಹದ್ದು. ಹರಿದ್ವೇಷಿಯಾದಂತಹ ಹಿರಣ್ಯಕಶಿಪುವಿನ ಮಗನಾದಂತಹ ವಿಷ್ಣು ಭಕ್ತನಾದಂತಹ ಪ್ರಹ್ಲಾದ ಮಾಡುವ ವಿಷ್ಣು ಭಕ್ತಿಗೆ ವಿರೋಧ ಮಾಡಿದಂತಹ ಅವನ ತಂದೆಯಾದ ಹಿರಣ್ಯಕಶಿಪು ಅವನ ವಿಷ್ಣು ಭಕ್ತಿಯನ್ನು ನಿಲ್ಲಿಸಲು ಸಾಕಷ್ಟು ಪ್ರಯತ್ನ ಮಾಡುತ್ತಾನೆ. ಸಾಧ್ಯವಾಗದೇ ಇರುವಾಗ ಅವನನ್ನು ಕೊಲ್ಲುವ ಪ್ರಯತ್ನ ಕೂಡ ಮಾಡುತ್ತಾನೆ. ಪ್ರಹ್ಲಾದನನ್ನು ಕೊಲ್ಲಲು ಮಾಡಿದಂತಹ ಪ್ರಯತ್ನಗಳಲ್ಲಿ ಪ್ರಹ್ಲಾದನನ್ನು ಬೆಟ್ಟದಿಂದ ಕೆಳಗೆ ತಳ್ಳಿದಂತಹ ಸಂದರ್ಭವೂ ಇದೆ. ಬೆಟ್ಟದಿಂದ ಕೆಳಗೆ ಬೀಳುವಂತಹ ಶಿಶುವಾದಂತಹ ಪ್ರಹ್ಲಾದನನ್ನು ಕಾಪಾಡಲು ನಾರಾಯಣ ಪ್ರಹ್ಲಾದನನ್ನು ಅತಿ ಎತ್ತರವಾದಂತಹ ಬೆಟ್ಟದಿಂದ ಬೀಳುತ್ತಿರುವಂತಹ ಮಗುವನ್ನು ಹಿಡಿಯಲು ನಾರಾಯಣ ಮೊದಲು ತನ್ನ ಪಾದವನ್ನು ಇಟ್ಟಂತಹ ಜಾಗವೇ ಈ ಸಿಂಹಾಚಲ ಕ್ಷೇತ್ರ. ಕಾಲಾಂತರದಲ್ಲಿ ಹಿರಣ್ಯಕಶಿಪುವಿನ ಸಂಹಾರವಾದ ಮೇಲೆ ಪ್ರಹ್ಲಾದ ಇಲ್ಲಿ ಬಂದು ತಪವನ್ನು ಆಚರಿಸಿ ಅಲ್ಲಿ ನರಸಿಂಹನನ್ನು ಪ್ರಾರ್ಥಿಸುತ್ತಾನೆ. ತನ್ನ ಭಕ್ತನಿಗೆ ದರ್ಶನ ಕೊಟ್ಟಂತಹ ನರಸಿಂಹನನ್ನು ಕಂಡ ಪ್ರಹ್ಲಾದ ಅಲ್ಲಿ ತನ್ನ ತಂದೆ ಮತ್ತು ತನ್ನ ಚಿಕ್ಕಪ್ಪನಾದಂತಹ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂತಹ ಎರಡೂ ರೂಪಗಳನ್ನು ಒಂದೇ ಅರ್ಚಾಮೂರ್ತಿಯಾಗಿ ದರ್ಶನ ಕೊಡಲು ಪ್ರಾರ್ಥನೆ ಮಾಡುತ್ತಾನೆ. ಆಗ ಪ್ರಹ್ಲಾದನ ಕೋರಿಕೆಯಂತೆ ನಾರಾಯಣ ವರಾಹ ನರಸಿಂಹನಾಗಿ ಅಲ್ಲಿ ದರ್ಶನ ಕೊಡುತ್ತಾನೆ. ಶ್ರೀಭೂ ಸಹಿತನಾದಂತಹ ನರಸಿಂಹನಿಗೆ ಒಂದು ಚಿಕ್ಕದ ದೇವಾಲಯವನ್ನು ಕಟ್ಟಿ ಪೂಜೆ ಮಾಡಿ ಕೃತಾರ್ಥನಾಗುತ್ತಾನೆ ಪ್ರಹ್ಲಾದ. ಕಾಲಾಂತರದಲ್ಲಿ ಈ ದೇವಾಲಯ ಶಿಥಿಲಗೊಂಡಿದ್ದು ವಿಮಾನ ಮಾರ್ಗದಲ್ಲಿ ಹೆಂಡಂದಿರೊಂದಿಗೆ ಬರುತ್ತಿದ್ದಂತಹ ಪುರೂರವ ಚಕ್ರವರ್ತಿ ಅದನ್ನು ಕಂಡು ವಿಮಾನದಿಂದ ಕೆಳಗಿಳಿದು ಆ ದೇವರಿಗೆ ಒಂದು ನೂತನವಾದ ಆಲಯ ಕಟ್ಟಲು ಮುಂದಾಗುತ್ತಾನೆ. ಹುತ್ತದಲ್ಲಿ ಅಡಗಿದ್ದಂತಹ ಆ ರೂಪವನ್ನು ತೆಗೆಯಲು ಅವನು ಪ್ರಯತ್ನಿಸಿದಾಗ ಅವನಿಗೆ ಒಂದು ಆಕಾಶವಾಣಿ ಕೇಳಿಸುತ್ತದೆ. ಆಕಾಶವಾಣಿಯಂತೆ ಹೊರತೆಗೆದಂತಹ ದೇವರನ್ನು ವರ್ಷವಿಡೀ ದೇವರ ವಿಗ್ರಹವನ್ನು ಶ್ರೀಗಂಧದ ಲೇಪನೆಯೊಂದಿಗೆ ನಾವು ದರ್ಶನ ಮಾಡಬಹುದು. ದೇವಾಲಯದಲ್ಲಿ ನಾವು ದರ್ಶನ ಮಾಡಲು ಹೋದಾಗ ಒಂದು ಶಿವಲಿಂಗದಂತೆ ಕಾಣಿಸುವಂತಹ ಈ ರೂಪದ ಒಳಗೆ ಲಕ್ಷ್ಮೀ ನರಸಿಂಹನು ವರಾಹ ಲಕ್ಷ್ಮೀ ನರಸಿಂಹ ರೂಪನಾಗಿ ನೆಲೆಸಿದ್ದಾನೆ. ವೈಶಾಖ ಶುಕ್ಲ ತೃತೀಯ ಅಂದು ಬೆಳಿಗ್ಗೆ ಈ ದೇವರಿಗೆ ಮಾಡಿದಂತಹ ಗಂಧಲೇಪನವನ್ನು ನಿವಾರಣೆ ಮಾಡಿ ದೇವರಿಗೆ 1000 ಕೊಡಗಳಿಂದ ಅಭಿಷೇಕ ಮಾಡುತ್ತಾರೆ. ಇದನ್ನು ಸಹಸ್ರ ಕುಂಭಾಭಿಷೇಕ ಅನ್ನುತ್ತಾರೆ. ಸೊ ಇಡೀ ವರ್ಷದಲ್ಲಿ ಒಂದೇ ದಿನ ಅಕ್ಷಯ ತೃತೀಯ ದಿನ ಮಾತ್ರ ಬರೀ 12 ಗಂಟೆ ಈ ದೇವರ ನಿಜ ಸ್ವರೂಪದ ದರ್ಶನ ಆಗುತ್ತದೆ. ಈ ದೇವಾಲಯವನ್ನು ಬಳಿಕ ಚೋಳರು, ಕಾಕತೀಯರು, ರೆಡ್ಡಿ ರಾಜರು ಮತ್ತು ವಿಜಯನಗರದ ಅರಸರು ಜೀರ್ಣೋದ್ಧಾರ ಮಾಡಿದ್ದಾರೆ. ಇಂದಿಗೂ ಚೈತ್ರ ಮಾಸದಲ್ಲಿ ನಡೆಯುವಂತಹ ಈ ಚಂದನೋತ್ಸವ ಅತಿ ವಿಜೃಂಭಣೆಯಿಂದ ಜರುಗುತ್ತದೆ. ಚೈತ್ರ ಮಾಸದಿಂದ ವೈಶಾಖ ಮಾಸದ ತನಕ ದೇವರ ಪೂರ್ಣ ಸ್ವರೂಪ ಗಂಧಲೇಪನೆ ಮಾಡಲು ಬೇಕಾದಷ್ಟು ಗಂಧ ಭಕ್ತಾದಿಗಳು ತೇಯುತ್ತಾರೆ. ಇದು ನಮ್ಮ ನವನಾರಸಿಂಹ ಕ್ಷೇತ್ರಗಳಲ್ಲಿ 4ನೇದಾದಂತಹ ಸಿಂಹಾಚಲ ಕ್ಷೇತ್ರ. ನಮೋ ನಾರಸಿಂಹ.